ಯುಗಾದಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ಹಬ್ಬ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿಗೆ ಜನ ಮುಂದಾಗಿದ್ದಾರೆ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಜನ ಜಂಗುಳಿ ಸೇರಿದೆ. ಮಧ್ಯರಾತ್ರಿ ಮುಂಜಾನೆಯಿಂದಲೇ ಜನ ಹೂ ಹಣ್ಣು ಖರೀದಿ ಮಾಡುತ್ತಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಹಬ್ಬ ಇರುವುದರಿಂದ ಸಾಮಾನ್ಯವಾಗಿ ಜನರು ಖರೀದಿಯ ಭರಾಟೆಯಲ್ಲಿ ಮುಂದಾಗ್ತಾರೆ, ಹೂವು ಹಣ್ಣು ಖರೀದಿ ಮಾಡ್ತಾರೆ. ಈಗ ಹಬ್ಬ ಇರುವುದರಿಂದ ಹೂವು ಹಣ್ಣಿನ ಬೆಲೆಯಲ್ಲಿ ಏನಾದರೂ ಏರಿಕೆ ಆಗಿದೆಯಾ ಚಂದನ? ಸಂಭ್ರಮ ಜೋರಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ಯಾವ ರೀತಿಯಾದಂತ ಒಂದು ಕ್ರೌಡ್ ಕೆಆರ್ ಮಾರ್ಕೆಟ್ ನಲ್ಲಿ ಇದೆ ಅಂತ ಹೇಳಿ. ಅಂದ್ರೆ ಒಂದ್ ರೀತಿಯಾಗಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಖರೀದಿಯ ಭರಾಟೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ ಈ ಬಾರಿ ರೇಟ್ ಕೂಡ ಕೊಂಚ ಎಂದಿನಂತೆ ಪ್ರತಿ ಹಬ್ಬದಲ್ಲೂ ಜಾಸ್ತಿ ಆಗೋ ರೀತಿಯಲ್ಲಿ ಈ ಬಾರಿಯೂ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಒಂದು ಖರೀದಿಯ ಭರಾಟೆ ಜೋರಾಗಿರ್ತಕ್ಕಂಥದ್ದು. ಅಂದ್ರೆ ಹೂ ಹಣ್ಣು ಆಗಿರ್ಬೋದು, ಎಲ್ಲ ಬೇಕು ಎಲ್ಲ ಐಟಮ್ಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಅಂದ್ರೆ ಕಳೆದ ಬಾರಿ ಫ್ಲೈಓವರ್ ಮೇಲೆ ಟ್ರಾಫಿಕ್ ಜಾಮ್ ಆಗಿ ಸಾಕಷ್ಟು ತೊಂದರೆ ಆಗಿತ್ತು. ಆದ್ರೆ ಈ ಬಾರಿ ಪೊಲೀಸರು ಒಂದ್ ರೀತಿ ವಾಹನ ನಿಲುಗಡೆಗೂ ಕೂಡ ಒಂದ್ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಜನಜಂಗುಳಿ, ಯೂಶಲಿ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಹಬ್ಬದ ಕಳೆಯನ್ನ ನಾವು ಈ ಕೆಆರ್ ಮಾರ್ಕೆಟ್ ನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಯಾವ ರೀತಿಯ ಹಬ್ಬದ ವಾತಾವರಣ ಇದೆ ಅಂತ. ಅಂದ್ರೆ ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಯಾವೆಲ್ಲ ಹಬ್ಬಕ್ಕೆ ಏನೆಲ್ಲ ಬೇಕು ಎಲ್ಲ ಐಟಮ್ಗಳನ್ನ ಇವತ್ತು ಮುಂಜಾನೆ ಅಂದ್ರೆ 2 ಗಂಟೆಯಿಂದಾನೇ ಇಲ್ಲಿ ಜನಜಂಗುಳಿ ಶುರುವಾಗಿ ಒಂದು ಖರೀದಿ ಭರಾಟೆ ಜೋರಾಗಿರ್ತಕ್ಕಂಥದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಕಂಪ್ಲೀಟ್ ಕ್ರೌಡ್ ಇದೆ. ಕೆಆರ್ ಮಾರ್ಕೆಟ್ ಕಂಪ್ಲೀಟ್ ಜಾಮ್ ಆಗಿದೆ. ಯಾವುದೇ ವೆಹಿಕಲ್ ಕೂಡ ಒಳಗಡೆ ಹೋಗೋದಕ್ಕಾಗಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅಂದ್ರೆ ಹೂಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂತ. ಅಂದ್ರೆ ದೇವಸ್ಥಾನಗಳಿಗೆ ಬೇಕಾಗಿರ್ಬೋದು, ಮನೆಗಳಿಗೆ ಬೇಕಾಗಿರ್ಬೋದು, ದೇವರ ಪೂಜೆಗೆ ಏನೆಲ್ಲ ಐಟಮ್ಗಳನ್ನ ಬೇಕೋ ಆ ಐಟಮ್ಗಳನ್ನ ಖರೀದಿ ಮಾಡೋದಕ್ಕೆ ಜನ ಇಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಬಂದಿರತಕ್ಕಂಥದ್ದು. ಈ ರೀತಿಯಾದಂತ ವಾತಾವರಣ ಕೆಆರ್ ಮಾರ್ಕೆಟ್ ನಲ್ಲಿ ಸೃಷ್ಟಿಯಾಗಿದೆ. ಒಂದ್ ರೀತಿಯ ಹಬ್ಬದ ವೈಬ್ ಅಂತಾನೆ ಹೇಳ್ಬೋದು. ಪ್ರತೀಕ್ಷಾ, ಕೆಆರ್ ಮಾರ್ಕೆಟ್ ಬೆಂಗಳೂರಿನ ಪ್ರಮುಖ ಮಾರ್ಕೆಟ್ಗಳಲ್ಲಿ ಒಂದು. ಹಾಗಾಗಿ ಹಬ್ಬ ಇರುವಂತಹ ಸಂದರ್ಭದಲ್ಲಿ ಜನರು ಹೂವು ಹಣ್ಣು ಖರೀದಿಗೆ ಈ ಮಾರ್ಕೆಟ್ಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ. ಮನೆಗೆ, ಪೂಜೆಗೆ ಅಥವಾ ಹಬ್ಬ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೋ ಎಲ್ಲವೂ ಕೂಡ ಒಂದೇ ಕಡೆ ಸಿಗೋದ್ರಿಂದ ಈ ಮಾರ್ಕೆಟ್ನಲ್ಲಿ ಹಬ್ಬದ ಸಮಯದಲ್ಲಿ ಜನರು ಖರೀದಿಗೆ ಮುಂದಾಗ್ತಾರೆ. ಇನ್ನು ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಬೆಳಗ್ಗಿನ ಜಾವದಿಂದಲೇ ಜನ ಇಲ್ಲಿ ಖರೀದಿಯಲ್ಲಿ ಮುಂದಾಗಿದ್ದಾರೆ. ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಬೇವು, ಬೆಲ್ಲ, ಮಾವಿನ ತೋರಣ, ಹೂವು, ಹಣ್ಣು, ದೇವರ ಪೂಜೆಗೆ ಬೇಕಾಗುವಂತಹ ವಸ್ತುಗಳು ಎಲ್ಲವನ್ನೂ ಕೂಡ ಖರೀದಿಯನ್ನ ಮಾಡ್ತಿದ್ದಾರೆ. ಇನ್ನು ಈ ಖರೀದಿಯ ಭರಾಟೆ ಜೋರಾಗಿರೋದ್ರಿಂದ ಸದ್ಯ ಕೆಆರ್ ಮಾರ್ಕೆಟ್ನಲ್ಲಿ ಜನಜಂಗುಳಿ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಬಿಕಾಸ್ ಒಂದೇ ಕಡೆ ಸಾವಿರಾರು ಜನ ಸೇರೋದ್ರಿಂದ ಖರೀದಿಯ ಭರಾಟೆಯಲ್ಲಿ ಮುಳುಗೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಈ ಬಾರಿ ಪೊಲೀಸರು ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ತೊಂದರೆ ಆಗದಂತೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.